ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ಪೇಟೆ, ಕೋಲ್ ಬಜಾರ್, APMC, ಗಾಂಧಿನಗರವನ್ನು ಒಳಗೊಂಡಂತೆ ಸುಮಾರು 103 ವಾಹನಗಳನ್ನ ಮೊಹಮ್ಮದ್ ಜಾಹಿದ್ ಪಾಷಾ ಅಲಿಯಾಸ್ ಸೋನು ಅವರು ಬಾಡಿಗೆ ಕೊಡ್ತೀನಿ, ತಿಂಗಳಿಗೆ ಒಂದು 50,000 ಬಾಡಿಗೆ ಕೊಡ್ತೀನಿ ಅಂತ ಜನಗಳ ಹತ್ರ ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ 1 ತಿಂಗಳು ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರಿಗೆ ಕೊಟ್ಟೇ ಇಲ್ಲ. ಹಾಗೆ ಮೋಸ ಮಾಡಿ ವೆಹಿಕಲ್ಲು ಕೊಡದೆ, ದುಡ್ಡು ಕೊಡದೆ ಮೋಸ ಮಾಡಿರುವಂಥ ಒಂದು ಪ್ರಕರಣಗಳು ದಾಖಲಾಗಿತ್ತು. ಈ 103 ವೆಹಿಕಲ್ ಪೈಕಿಯಲ್ಲಿ 44 ವೆಹಿಕಲ್ಲು ಈಗಾಗಲೇ ನಾವು ವಶಕ್ಕೆ ತೆಗೆದುಕೊಂಡು ಅವರು ಓನರ್ಗೆ ರಿಲೀಸ್ ಮಾಡಿಸಿದ್ವಿ. ಇನ್ನು ಉಳಿದ ಯಾವುದು ವೆಹಿಕಲ್ಸ್ ಇದೆ, ಅವರು ಯಾರು ಪರ್ಚೇಸ್ ಮಾಡಿದ್ದಾರೆ, ಅವರು ಕಾನೂನು ಬಾಹಿರವಾಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ಪರ್ಚೇಸ್ ಮಾಡಿರೋ, ಕಳ್ಳತನ ಮಾಡಿರೋಂಥ ವೆಹಿಕಲ್ಗೆ ಆಗುತ್ತಿದ್ದು ತಗೊಂಡು ಅವರು ಯಾರು ತೊಗೊಂಡಿದ್ದಾರೆ ಅವರು ದಯವಿಟ್ಟು ಹಿಂತಿರುಗಿಸ್ಬೇಕು. ಈಗ ಅವರು ಯಾರು ಹಿಂತಿರುಗಿಸದೇ ಇದ್ದರೆ ಅವರೂ ಸಹ ಅಕ್ಯೂಸ್ಡೇ ಆಗ್ತಾರೆ. ಯಾಕೆಂದರೆ ಕಳ್ಳತನ ಮಾಡಿರೋದು ಎಷ್ಟು ಅಪರಾಧನೋ, ಕಳ್ಳತನದ ಮಾಲ್ ತಗೊಂಡ್ರೂ ಅಷ್ಟೇ ಅಪರಾಧ ಆಗುತ್ತೆ. ಆದ್ದರಿಂದ ಈ ಮೂಲಕ ನಾನು ಎಲ್ಲರನ್ನೂ ವಿನಂತಿಸ್ಕೊಳ್ತೀನಿ, ನಮ್ಮ ಬಳ್ಳಾರಿ ಜಿಲ್ಲೆ 103 ಕಾರು ಏನು ಕೇಸಸ್ ಆಗಿದೆ, ಇದರಲ್ಲಿ 44 ಕಾರು ನಾವು ಈಗಾಗಲೇ ರಿಕವರಿ ಮಾಡಿದ್ದೀವಿ. ಇನ್ನು ಉಳಿದ ವೆಹಿಕಲ್ಸು ಸಹ ನಾವು ರಿಕವರಿ ಮಾಡ್ತೀವಿ. ಸೊ ದಯವಿಟ್ಟು ಈಗಾಗಲೇ ನಿಮ್ಮ ಹತ್ರ ಯಾರ ಹತ್ರ ಇದೆ ಇದು ಮಾಹಿತಿ ಯಾರಿಗೆ ಗೊತ್ತಾಗಿದೆ, ಈ ಮೂಲಕ ಮಾಧ್ಯಮದ ಮೂಲಕ ನೀವು ಹಿಂತಿರುಗಿಸ್ಬೇಕು. ಇದು ಕಳ್ಳತನದಂತ ಗೊತ್ತಾದ ಮೇಲೂ ನೀವು ಇಟ್ಕೊಳ್ಳೋದು ಸರಿ ಇಲ್ಲ ಅಂತ ಈ ಮೂಲಕ ನಾನು ವಿನಂತಿಸ್ತೀನಿ. ರಿಕವರ್ ಆಗಿದೆ ಅವರು ವಿತೌಟ್ ಇದರಲ್ಲಿ ಏನು ಡಾಕ್ಯುಮೆಂಟ್ಸ್ ಏನು ತೊಗೊಂಡಿಲ್ಲ, ಕೆಲವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂತಲೇ ತಿಳಿಸಿದ್ದಾರೆ. ಬಟ್ ಯಾವುದೇ ರೀತಿ ಓನರ್ದು ಕನ್ಸೆಂಟ್ ಇಲ್ಲದೆ ಮತ್ತು ಡಾಕ್ಯುಮೆಂಟೇಷನ್ ಇಲ್ಲದೆ ತೊಗೊಳ್ಳೋದು ಸರಿ ಇಲ್ಲ. ಯಾಕೆಂದರೆ ಇದು ಅಡ್ಡದಿಡ್ಡಿಯಾಗಿ ಮಾರಿರ್ತಾರೆ, ಅದರಲ್ಲೇ ಗೊತ್ತಾಗುತ್ತೆ ಇದು ಏನೋ ಒಂದು ಅವ್ಯವಹಾರದಿಂದ ಮಾಡಿರುವಂಥ ತೊಗೊಂಡಿರುವಂಥ ವೆಹಿಕಲ್ ಅಂತ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು. ಆಯಿತು, ಗೊತ್ತಿಲ್ಲದೆ ಏನಾದರೂ ಮಾಡಿದ್ರೂ ಅದನ್ನು ಅವರು ಹಿಂತಿರುಗಿಸ್ಬೇಕಾಗುತ್ತೆ. ಯಾರು ಇದು ಕಳ್ಳತನದಂತ ಗೊತ್ತಿದ್ರೂ ಸಹ ಅವರಲ್ಲಿ ಬಳಿಯಲ್ಲಿ ಇಟ್ಕೊಂಡಿದ್ರೆ ಅವರು ಸಹ ಅಪರಾಧಿ ಆಗ್ತಾರೆ. ಈ ಥರ ಒಂದು ವಿಚಾರ ಯಾರು ಮಾಡಬಾರ್ದು. ಇಲ್ಲ, ಅದು ಪ್ರಯತ್ನದಲ್ಲಿದ್ದೀವಿ. ಕೆಲವೊಂದು ಕ್ಲೂಸ್ ಇದೆ, ಅದರ ಮುಖಾಂತರ ನಾವು ಟ್ರೈ ಮಾಡ್ತಾ ಇದ್ದೀವಿ. ನೋಡ್ತೀವಿ, ಪತ್ತೆ ಆದಮೇಲೆ ನಾನು ಖಂಡಿತ ನಿಮಗೆ ಜಿಲ್ಲೆಯದು 103 ಕೇಸ್, ಬೇರೆ ಜಿಲ್ಲೆಯದು ಕೂಡ ಇದೆ. ಬೇರೆ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಇದೆ ಅಂತ ತಿಳಿದು ಬಂದಿದೆ. ಬಟ್ ನನಗೆ ಪ್ರತ್ಯೇಕವಾಗಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಥವಾ ಎಷ್ಟು ವೆಹಿಕಲ್ ಆಗಿದೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 4 ಠಾಣೆಗಳು ಸೇರಿ 103 ವಾಹನಗಳು ಈ ರೀತಿಯಾಗಿ ಮಾಡಿದೆ ಅಂತ ತಿಳಿದು ಬಂದಿದೆ. ಈಗ 44 ವೆಹಿಕಲ್ ಏನು ಸಿಕ್ಕಿದೆ ಅದು ಓನರ್ಗೆ ಹಿಂತಿರುಗಿಸಿ. ಕೆಲವೊಂದು ಮಾಹಿತಿ ಮೇಲೆ, ಕೆಲವೊಂದು GPS ಮೇಲೆ ಆ ಥರ ವಿಚಾರಗಳು ಎಲ್ಲಿ ತಿಳಿದು ಬಂದಿದೆ ಅದ್ರ ಮುಖಾಂತರ ನಾವು ಮಾಡಿದ್ದೀವಿ ಇದುವರೆಗೂ ಪತ್ತೆ. ಇನ್ನು ಉಳಿದ ವೆಹಿಕಲ್ಸ್ ಸಹ ನಾವು ಪತ್ತೆ ಮಾಡ್ತೀವಿ. ಈ ಮೂಲಕ ನೀವು ಯಾರಾದರೂ ತೊಗೊಂಡಿರೋರು ಇದರಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀನಿ, ದಯವಿಟ್ಟು ನೀವು ಆಲ್ರೆಡಿ ಏನಾದರೂ ತೊಗೊಂಡಿದ್ದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಏಕೆಂದರೆ ನಿಮಗೆ ತೊಗೊಂಡಿರೋರು ಗೊತ್ತಿರುತ್ತೆ ಯಾರ ಮುಖಾಂತರ ತೊಗೊಂಡಿದ್ದೀರಿ ಅಂತ, ಅದು ಹಿಂತಿರುಗಿಸ್ಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ತೀನಿ. ಬನ್ನಿ ಮೇಡಮ್. ಈ ಕೊಟ್ಟರೆಲ್ಲ ಅನ್ನೋನ್ ವೆಹಿಕಲ್ ಕೊಡ್ತೀವಿ, ಅನ್ನೋನ್ ಪರ್ಸನ್ಸ್ಗೆ ವೆಹಿಕಲ್ ಕಷ್ಟಪಟ್ಟು ಈ ಕಡೆ ಬಂದು ಯಾರಿಂದ ಕೊಡ್ಬೇಡ್ರಿ ಮೇಡಮ್. ಒಂದು ನಿಮಿಷ ಯಾವ ಮಾಡಲಿ 25 ಮಾಡಲಿ ಅಂತ ಬಿಟ್ಟಿದ್ದಾರೆ.